ಸದ್ಯ ಬಿಗ್ ಬಾಸ್ ಸೀಸನ್ 12ರ ಹವಾ ಎಲ್ಲಿ ನೋಡಿದ್ರು ಕೂಡ ನಡೀತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಫಿನಾಲೆ ವಾರಕ್ಕಂತೂ ತಲುಪಿದೀವಿ ಎಲ್ಲರೂ ಕೂಡ. ಈಗಾಗಲೇ ಕಂಟೆಸ್ಟೆಂಟ್ಸ್ ಮಧ್ಯೆ ನೀನಾ ನಾನಾ ಅನ್ನುವಂತಹ ಒಂದು ಜುಗಲ್ಬಂದಿ ನಡೀತಾ ಇದೆ. ಸೊ ಧನುಷ್ ಅಂದ ತಕ್ಷಣ ನಮ್ಗೆ ನೆನಪಾಗುವಂತದ್ದು ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್. ಆ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೋಬೇಕು ಅಂತಂದ್ರೆ ಅವರು ಫಿಟ್ನೆಸ್ ಆಗಿರ್ಬೋದು, ಅದ್ರ ಜೊತೆಗೆ ಮೆಂಟಲಿ ಆಗಿರ್ಬೋದು ತುಂಬಾ ಸ್ಟ್ರೆಂತ್ ಅನ್ನ ಹೊಂದಿರಬೇಕು. ಅದೇ ರೀತಿ ಇವತ್ತು ಅವರ ಜಿಮ್ ಫ್ರೆಂಡ್ಸ್ ಯಾವ ರೀತಿ ಮಾತಾಡಿಸ್ತಾರೆ, ಅದ್ರ ಜೊತೆಗೆ ಯಾವ ತರ ಇರ್ತಿದ್ರು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನ, ಧನುಷ್ ಅವ್ರ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈಗ ಅವರ ಜಿಮ್ ಹತ್ರ ಹೋಗ್ತಾ ಇದ್ದೀನಿ. ಸೊ ಇದೇ ಒಂದು ಜಿಮ್ ಅಲ್ಲಿ ಬಿಗ್ ಬಾಸ್ ಸೀಸನ್ 12ರ ಟಾಸ್ಕ್ ಮಾಸ್ಟರ್ ಆಗಿರುವಂತಹ ಧನುಷ್ ಅವರು ವರ್ಕೌಟ್ ಮಾಡ್ತಾ ಇದ್ರು. ನೋಡ್ತಾ ಇರ್ಬೋದು ಅವ್ರ ಫ್ರೆಂಡ್ಸ್ ಎಲ್ಲಾನು ಕೂಡ ಹಾಗೇನೆ ವರ್ಕೌಟ್ ಮಾಡ್ತಾ ಇದ್ದಾರೆ. ಈಗ ಬಿಗ್ ಬಾಸ್ ಈ ಒಂದು ಸೀಸನ್ಗೆ ಹೋಗೋದಕ್ಕಿಂತ ಮುಂಚೆನೆ ನಮ್ಮ ಧನುಷ್ ಅವರು ಒಂದು 6 ಪ್ಯಾಕ್ಸ್ ಅನ್ನುವಂತಹ ಒಂದು ಫಿಟ್ನೆಸ್ ಖಡಕ್ ಬಾಡಿಯನ್ನ ಹೊಂದಿದ್ರು. ಹಾಗಾಗಿ ಅವರು ಈ ಒಂದು ಬಿಗ್ ಬಾಸ್ ಸೀಸನ್ 12ರಲ್ಲಿ ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡಿದ್ದಾರೆ. ಸೊ ಇಲ್ಲಿ ಪಾಪ ವರ್ಕೌಟ್ ಮಾಡ್ತಾ ಇದಾರೆ. ಸೊ ಆದ್ರೂ ಕೂಡ ಡಿಸ್ಟರ್ಬ್ ಮಾಡ್ತಾ ಹಂಗೇನೆ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ಸರ್. ಸಾರಿ ಡಿಸ್ಟರ್ಬ್ ಮಾಡಿದೆ, ದಯವಿಟ್ಟು ಬೇಜಾರಾಗ್ಬೇಡಿ. ಪಾಪ ವರ್ಕೌಟ್ ಮಾಡ್ತಿದ್ರಿ. ಇಲ್ಲ, ತೊಂದ್ರೆ ಇಲ್ಲ, ಹೇಳಿ ಸರ್. ಎಸ್ ಸರ್, ಧನುಷ್ ಅಂದ ತಕ್ಷಣ ನಿಮ್ಗೆ ನೆನಪಾಗುವಂತದ್ದು ಏನು ಅಂತ? ಧನುಷ್ ಒಂದು ಒಳ್ಳೆ ವ್ಯಕ್ತಿ. ಅದಕ್ಕಿಂತ ಮೊದಲದಾಗಿ ನಾನು ಈ ಬಿಗ್ ಬಾಸ್ 12 ಸೀಸನ್ ಟಾಪ್ ಕಂಟೆಂಡರ್ ಆಗಿರುವಂತ ಧನುಷ್ಗೆ ಆಲ್ ದ ಬೆಸ್ಟ್ ಹೇಳ್ತೇನೆ. ಹಾಗೇನೆ ಧನುಷ್ ಅಂದ್ರೆ ಹಾಗೂ ಬಿಗ್ ಬಾಸ್ ಅಂದ್ರೆ ಒಂದು ವ್ಯಕ್ತಿತ್ವದ ಆಟ. ಆ ವ್ಯಕ್ತಿತ್ವದ ಆಟಕ್ಕೆ ಸರಿ ಹೊಂದುವಂತ ಪರ್ಸನಾಲಿಟಿ ಅಂದ್ರೆ ನಮ್ಮ ಫ್ರೆಂಡ್ ಧನುಷ್ ಗೌಡ. ಸೊ ಅವರ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಅವರ ಡೈಲಿ ಬಂದು ವರ್ಕ್ ಮಾಡುವಂತ ಇಂಟೆನ್ಸ್ ಇರ್ಬೋದು, ಅಥವಾ ಅವರು ಜನರ ಜೊತೆ ನಡ್ಕೊಳ್ಳುವಂತ ಬಿಹೇವಿಯರ್ ಇರ್ಬೋದು, ಇದೆಲ್ಲವೂ ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಅದೆಲ್ಲದಕ್ಕೆ ಸೂಕ್ತವಾದ ವ್ಯಕ್ತಿ ಅಂದ್ರೆ ಧನುಷ್ ಗೌಡ. ಸೊ ಹಾಗೇನೆ ಅವರು ಇವಾಗ ಆಡ್ತಿರೋ ರೀತಿ ಆಗಿರ್ಬೋದು, ಇವಾಗ ನಾವು ಅಲ್ಲಿ ಎಲ್ಲ ಆಟಗಾರನ್ನ ಕಂಪೇರ್ ಮಾಡಿದ್ರೆ ಸೊ ಆ ವ್ಯಕ್ತಿತ್ವದಲ್ಲಿ ಧನುಷ್ ಎದ್ದು ಕಾಣ್ತಾ ಇದ್ದಾನೆ. ಸೊ ನೋಡ್ಲಿಕ್ಕೆ ಕಾಮಿಡಿಯನ್ಸು ಅಂತ ಹೇಳ್ತಾರೆ ಬೇರೆಯವ್ರನ್ನ, ಆದ್ರೆ ಜನ ಓಟ್ ಅಂತ ಮಾಡ್ತಾರೆ. ಬಟ್ ರಿಯಾಲಿಟಿ ನೋಡಕ್ ಹೋದ್ರೆ ವ್ಯಕ್ತಿತ್ವದ ಆಟಕ್ಕೆ ಬೇಕಾಗಿರೋದು ಪ್ರಶಸ್ತಿ. ಸೊ ಹಾಗಾಗಿ ಧನುಷ್ ಗೌಡ ಬೆಟರ್ ಕಂಟೆಸ್ಟೆಂಟ್ ಅಂತ ನಾನು ಇಚ್ಛೆ ಪಡ್ತೇನೆ. ನೀವು ಮಾತಾಡ್ತಾ ಇದ್ರಿ ವ್ಯಕ್ತಿತ್ವದ ಆಟ ಅಂತ ಹೇಳ್ಬಿಟ್ಟು. ಮೊನ್ನೆ ಯಾವ್ದೋ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲೂ ಕೂಡ ಅಶ್ವಿನಿ SN ಏನ್ ಕಂಟೆಸ್ಟೆಂಟ್ ಆಗಿದ್ರಲ್ಲ ಬಿಗ್ ಬಾಸ್ ಸೀಸನ್ 12ರ ಕಂಟೆಸ್ಟೆಂಟ್, ಅವರು ಕೂಡ ಹೇಳ್ತಾ ಇದ್ರು ಯಾರು ಗೆಲ್ಲಬೇಕು ಅಂತಂದಾಗ ವ್ಯಕ್ತಿತ್ವ, ನಿಜವಾದ ವ್ಯಕ್ತಿತ್ವವನ್ನ ಹೊಂದಿರುವಂತವ್ರು ಗೆಲ್ಲಬೇಕು, ಆದ್ರೆ ಎಂಟರ್ಟೈನ್ಮೆಂಟ್ ಗೆಲ್ಲುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಸೊ ನೀವು ಹೇಳಿದ್ದಕ್ಕೆ ಎಲ್ಲೋ ಒಂದ್ ಕಡೆ ಸಿಮಿಲಾರಿಟೀಸ್ ಮ್ಯಾಚ್ ಆಗ್ತಿದೆ ಅಂತ. ಹೌದು, ಖಂಡಿತವಾಗ್ಲು ಇದು ವ್ಯಕ್ತಿತ್ವದ ಆಟನೇ. TRPಗೋಸ್ಕರ ಅಥವಾ ಚಾನೆಲ್ ಓಡಕ್ಕೋಸ್ಕರ ಜನರು ವೋಟ್ ಮಾಡೋದು ಇದೆಲ್ಲ ಕಾಮನ್. ಆದ್ರೆ ಫೈನಲ್ ಆಗಿ ಯಾರೇ ವಾಹಿನಿಯವರು ಇರ್ಬೋದು, ಏನೇ ಇರ್ಬೋದು, ಸೆಲೆಕ್ಟ್ ಮಾಡುವಾಗ ಅವರ ಸ್ಟ್ಯಾಂಡರ್ಡಿಗೆ ತಕ್ಕಂತೆ ಇರೋ ವ್ಯಕ್ತಿನೇ ಸೆಲೆಕ್ಟ್ ಮಾಡ್ತಾರೆ. ಸೊ ಈಗ ನಾವು ಅದೇ ರೀತಿ ನೋಡಕ್ ಹೋದ್ರೆ ಇವಾಗ ನಾವು ಬಿಗ್ ಬಾಸ್ ಅಲ್ಲಿ 12 ಸೀಸನ್ ಇಂದನು ಸುದೀಪ್ ಅವರೇ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಸೊ ಆ ನಡ್ಸ್ಕೊಂಡ್ ಬರ್ತಿರೋ ಕಾರಣ ಏನಂದ್ರೆ ಅವರ ವ್ಯಕ್ತಿತ್ವ. ಸೊ ಆ ವ್ಯಕ್ತಿತ್ವದವ್ರು ನಡ್ಸಿದ್ರೇ ಅದಕ್ಕೆ ವ್ಯಾಲ್ಯೂ ಅಂತ. ಹಾಗಾಗಿ ಇದು ವ್ಯಕ್ತಿತ್ವ ಆಟನೇ. ಆ ವ್ಯಕ್ತಿತ್ವ ಆಟದಲ್ಲಿ ಧನುಷ್ ಅವ್ರು ಗೆಲ್ತಾರೆ ಅಂತ ನಂಗೆ ಖಂಡಿತವಾಗ್ಲೂ ಇದಿದೆ, ಆಶಯ ಇದೆ. ಅವ್ರು ಗೆದ್ದೇ ಗೆಲ್ತಾರೆ. ಟಾಸ್ಕ್ ಮಾಸ್ಟರ್ ಅನ್ನುವಂತಹ ಬಿರುದನ್ನ ಪಡ್ಕೊಂಡಿದ್ದಾರೆ. ಸೊ ಅವ್ರು ಆಡಿರುವಂತಹ ಇಲ್ಲಿವರೆಗೂ ಆಡಿರುವಂತಹ ಟಾಸ್ಕ್ ಗಳಲ್ಲಿ ನಿಮ್ಗೆ ಅವ್ರು ಆಡಿರುವಂತಹ ಟಾಸ್ಕ್ ಯಾವ್ದು ತುಂಬಾ ಇಷ್ಟ ಆಯ್ತು ಅಂತ? ಟಾಸ್ಕ್ ಮಾಸ್ಟರ್ ಅಲ್ಲಿ ಖಂಡಿತವಾಗ್ಲೂ ಟಾಸ್ಕ್ ಮಾಸ್ಟರ್ ಅವರು. ಯಾಕಂದ್ರೆ ಅವ್ರಿಗಿರೋ ಫಿಟ್ನೆಸ್, ಅವ್ರಿರೋ ಕಮಿಟ್ಮೆಂಟ್, ಅವ್ರು ಬಂದು ಜಿಮ್ ಅಲ್ಲಿ ವರ್ಕ್ ಮಾಡ್ತಿರೋದು, ಅಥವಾ ನಾವು ಎಲ್ಲೇ ಹೊರಗಡೆ ಹೋದ್ರು ಜೊತೆಲೇ ಇರ್ತಿದ್ರು. ಸೊ ನಮ್ಗೆ ಅವರ ಎನರ್ಜಿ ಮತ್ತೆ ಅವರ ಎಂಥೂಸಿಯಾಸಮ್ ಅಲ್ಲಿ ಖಂಡಿತವಾಗ್ಲೂ ಯಾವುದೇ ಸಂಶಯ ಇಲ್ಲ. ಸೊ ಕೊನೆಯ ಟಾಸ್ಕ್ ಅಂದ್ರೆ ಇವಾಗ ನಾವು ಲಾಸ್ಟ್ ಟಾಸ್ಕ್ ಮೊನ್ನೆ ನಡೀತು, ಸ್ವಿಮ್ಮಿಂಗ್ ಪೂಲ್ ಇಂದ ರಾಡ್ಸ್ ತಂದ್ಬಿಟ್ಟು ಅವರು ಮೇಲೆ ಹತ್ತಿ ಬಜರ್ ಹೊಡೆದಿರೋದು, ಅದು ಖಂಡಿತವಾಗ್ಲೂ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಅದು ಅಷ್ಟು ಸುಲಭದಲ್ಲಿ ಮಾಡುವಂತ ಇದಲ್ಲ. ಪ್ರತಿ ಹೆಜ್ಜೆಯಲ್ಲೂ ಅವರು ಅವರ ನಿಖರತೆಯನ್ನು ಪ್ರದರ್ಶಿಸಬೇಕು. ಯಾಕಂದ್ರೆ ಒಂದು ಸ್ಲಿಪ್ ಆದ್ರಲ್ಲಿ ಈಗ ಬೇರೆ ಕಂಟೆಸ್ಟೆಂಟ್ ಬಿದ್ದು ಇದಾಗಿದ್ದಾರೆ. ಆ ಸೇಫ್ಟಿ ಇದೆ, ಆದ್ರೂ ಖಂಡಿತವಾಗ್ಲೂ ಆ ಕನ್ಸಿಸ್ಟೆನ್ಸಿ ಹಾಗೂ ನಿಖರತೆಯನ್ನ ಯೂಸ್ ಮಾಡಿಕೊಂಡು ಅವರು ಹತ್ತಿರೋದು ತುಂಬಾ ಇಷ್ಟ ಆಯ್ತು. ಸೊ ಅದು ಅವರ ಫಿಟ್ನೆಸ್ಸಿಗೂ ಹಾಗೂ ಅವರ ಯೋಚನಾ ಶಕ್ತಿಗೂ ಮೀರಿದಂತ ವ್ಯಕ್ತಿತ್ವದ ಆಟ ಆಗಿದೆ. ಫೈನಲಿ ಧನುಷ್ ಅವ್ರಿಗೆ ಯಾವ ರೀತಿ ಬೆಸ್ಟ್ ವಿಶಸ್ ಅನ್ನ ತಿಳಿಸ್ಕೊಡ್ತೀರಾ? ಧನುಷ್ ಗೆದ್ದು ಬಾ, ಆಲ್ ದ ಬೆಸ್ಟ್. ನಾವೆಲ್ಲ ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ನೀವು ಸುದೀಪ್ ಒಂದ್ ಕೈ, ನಿಮ್ಮ ಕೈ ಹಿಡಿದಿರೋದು ನಾವು ಕಾಯ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಧನುಷ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.